ಓಂ ಶ್ರೀ ಗುರು ಬಸವಲಿಂಗಾಯ ನಮ. ಎಲ್ಲರಿಗೂ ಶರಣು ಶರಣಾರ್ಥಿ. ಆತ್ಮೀಯ ಶರಣ ಬಂಧುಗಳೇ, ನಮ್ಮ ಭಾರತದ ಸಂಸ್ಕೃತಿ, ಪರಂಪರೆ, ಇತಿಹಾಸ ಬಹಳ ವೈಶಿಷ್ಟ್ಯವಾಗಿರ್ತಕ್ಕಂಥದ್ದು. ಇಡೀ ಪ್ರಪಂಚನೇ ಭಾರತವನ್ನು ಆದರ್ಶವನ್ನು ಇಟ್ಟುಕೊಂಡವರು. ಕಾರಣ ಅಂದರೆ ಮಾನವೀಯ ಮೌಲ್ಯ ಕೊಟ್ಟಿದ್ದು ಭಾರತ, ಯೋಗವನ್ನು ಕಂಡುಹಿಡಿದಿದ್ದು ಭಾರತ, ಅನೇಕ ಮಹಾಪುರುಷರನ್ನು ಮಹಾತ್ಮರನ್ನು ನೀಡಿದ್ದು ಭಾರತ. ಇಂಥ ಭಾರತ ಸಂಸ್ಕೃತಿ, ಭಾರತ ನೆಲದಲ್ಲಿ ಹುಟ್ಟಿದ್ದು ನಮ್ದು ಯಾವುದೋ ಜನ್ಮದ ಸೌಭಾಗ್ಯ ಇದೆ. ಹೀಗಾಗಿ ನಾ ಎಲ್ಲ ಭಾರತೀಯರನ್ನು, ನಮ್ಮ ಭಾರತ ವಿವಿಧತೆಯಲ್ಲಿ ಏಕತೆ ಇರ್ತಕ್ಕಂಥದ್ದು ನನ್ನ ಭಾರತ. ಈ ಭಾರತದ ಸಂಸ್ಕೃತಿ ಪರಂಪರೆಯನ್ನು ಉಳಿಸುವ ಮೂಲಕ ಹೊಸ ವರ್ಷ ಆಚರಿಸಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ, ಯಾಕಂದ್ರೆ ಬಸವಣ್ಣವ್ರು ಹೇಳಿದ್ದು ದೇಹವೇ ದೇಗುಲ ಅಂತ ಹೇಳಿದ್ದಾರೆ. ಈ ಶರೀರ ಶುದ್ಧ ಇಟ್ಕೊಂಬ ಮೂಲಕ ನಾವು ನೀವು ಎಲ್ಲರೂ, ಇದು ಉಗಾದಿನೇ ನಮಗೆ ಹೊಸ ವರ್ಷ, ಇದು ಕ್ಯಾಲೆಂಡರ್ ಬದಲಾವಣೆ, ಆದರೂ ನಾವು ಸ್ವಾಗತ ಮಾಡೋಣ. ನಮ್ಮ ಮಧ್ಯರಾತ್ರಿಯಲ್ಲಿ ಮಾಡಿ ಶರೀರನ್ನು ಕೆಡಿಸ್ಕೊಂಬ ಮೂಲಕ ಮಾಡುವುದು ನಮ್ಮ ಭಾರತಕ್ಕೆ ಅಗೌರವ ತೋರಿಸಿದಂಗೆ ಆಗ್ತದೆ. ನಮ್ಮ ಭಾರತವನ್ನು, ನಮ್ಮ ಜನ್ಮ ಕೊಟ್ಟಂಥ ತಾಯಿ ತಂದೆಗೆ ಗೌರವ ಕೊಡುವ ಮೂಲಕ, ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಉಳಿಸುವ ಮೂಲಕ, ನಮ್ಮ ಶರೀರನ ಶುದ್ಧ ಇಟ್ಕೊಂಬ ಮೂಲಕ ಎಲ್ಲರೂ ಸ್ವಾಗತ ಕೋರೋಣ ಅಂತಕ್ಕಂಥ ವಿಶೇಷವಾಗಿ ಯುವಕರಲ್ಲಿ, ಯುವತಿಯರಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ತಮಗೆ ವಿನಂತಿಸ್ತಾ ಇದ್ದೀನಿ. ಜನ್ಮ ಕೊಟ್ಟಂಥ ತಾಯಿ ತಂದೆ ಬೆಟ್ಟದಷ್ಟು ವಿಶ್ವಾಸ, ನಂಬಿಕೆ ಎಲ್ಲ ಯುವಕರ ಮೇಲೆ, ಮಕ್ಕಳ ಮೇಲೆ ಹೊಂದಿದ್ದಾರೆ. ನಮ್ಮ ಯುವಕರು, ಯುವತಿಯರು ನಮ್ಮ ತಾಯಿ ತಂದೆ ಅವ್ರ ಆಯುಷ್ಯವನ್ನು ಹೆಚ್ಚಿಸೋದಂದರೆ ನಮ್ಮ ಶರೀರ ಶುದ್ಧ ಇಟ್ಕೊಳ್ಳೋ ಮೂಲಕ ಸ್ವಾಗತ ಮಾಡೋಣ ಅಂತಕ್ಕಂಥ ಮಾತನ್ನು ತಮ್ಮೆಲ್ಲರಿಗೂ ವಿನಂತಿಸ್ತಾ ಇದ್ದೀನಿ. ಎಲ್ಲರಿಗೂ ಶರಣು ಶರಣಾರ್ಥಿ.